ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲಿಗೆ ಅಭಿನಂದನೆ. ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಕೊಡ್ತು, ಅದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಯಶಸ್ವಿಯಾದಂಥ ಗ್ಯಾರಂಟಿ ಅಂತ ಹೇಳಿದರೆ ತಮ್ಮ ಇಲಾಖೆಯ ಶಕ್ತಿ ಯೋಜನೆ. ಈ ಯಶಸ್ಸಿಗೆ ಕಾರಣ ಏನು ಸರ್? ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಹೇಗೆ ಅಂದರೆ, ಚುನಾವಣೆಗೆ ಮುಂಚೆ ರಾಹುಲ್ ಗಾಂಧಿಯವರು ಮಂಗಳೂರು ಬಂದಿದ್ದರು. ಅಲ್ಲಿ ಮೀನುಗಾರರ ಮಹಿಳೆಯರ ಒಂದು ಸಮ್ಮೇಳನ ಇತ್ತು. ಆ ಮೀನುಗಾರ ಮಹಿಳೆಯರು ನಮಗೆ ಉಚಿತ ಬಸ್ಸು ಸೌಕರ್ಯ ಮಾಡಿಕೊಟ್ರೆ ನಮಗೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಕೇಳಿಕೊಂಡಾಗ ನಮ್ಮ ಅಧ್ಯಕ್ಷರಿಗೆ ಮತ್ತು ನಮ್ಮ CM ಸಿದ್ದರಾಮಯ್ಯವರು ವಿಪಕ್ಷದ ನಾಯಕರಾಗಿದ್ದರು, ಅವರಿಗೆ ಸೂಚನೆ ಕೊಟ್ಟರು. ಅದ್ರ ಮೇಲೆ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಕೂಡ ಉಚಿತ ಪ್ರಯಾಣ ಕೊಡ್ತೀವಿ ಅಂತೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. 20ನೇ ತಾರೀಕು ಸರ್ಕಾರ ಬಂತು. 25ಕ್ಕೆ ಪೋರ್ಟ್ಫೋಲಿಯೋ ಹಂಚಿದ್ರು. ಜೂನ್ 11ಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ನಮ್ಮ ಮುಂದೆ ಅನೇಕ ಸವಾಲುಗಳಿತ್ತು. ಆವಾಗ 80 ಲಕ್ಷ ಜನ ಓಡಾಡ್ತಾಯಿದ್ರು ಅಷ್ಟೇ. ನಾವು ಉಚಿತ ಅಂದ ತಕ್ಷಣ 1 ಕೋಟಿಗಿಂತಲೂ ಜಾಸ್ತಿ ಆಗೋಯಿತು. ಪ್ರತಿದಿನ 20-25 ಲಕ್ಷ ಜನ, ಮಹಿಳೆಯರಂತಲ್ಲ, ಮಹಿಳೆಯರ ಜೊತೆ ಅಣ್ಣ ತಮ್ಮಂದರು, ಯಜಮಾನರು, ಮಕ್ಕಳು ಎಲ್ಲ ಓಡಾಡ್ತಾರಲ್ಲ. ಆಗೇನಾಗಿತ್ತು, ಆ ಪರಿಸ್ಥಿತಿನಲ್ಲಿ ನಮಗೆ ಬಸ್ಸುಗಳು ನಾನಾ ಕಾರಣದಿಂದ ಹಿಂದಿನ ಸರ್ಕಾರದಲ್ಲಿ ಬಸ್ಸಸ್ ತೊಗೊಂಡಿರಲಿಲ್ಲ. 4 ವರ್ಷ ಕಂಟಿನ್ಯೂಸ್ ಆಗಿ ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಕರೋನಾ ಎಲ್ಲ ಬಂತಲ್ಲ, ಒಂದು ಸಿಬ್ಬಂದಿ ಕೊರತೆ ಇತ್ತು, ಬಸ್ಸುಗಳ ಕೊರತೆ ಇತ್ತು. ಆಮೇಲೆ ಟ್ರಿಪ್ಸು ಕರೋನಾ ಸಂದರ್ಭದಲ್ಲಿ 1,54,000 ಟ್ರಿಪ್ಸ್ ಇತ್ತು ಪ್ರತಿದಿನ. ಆಮೇಲೆ ನಾವು ಹೊಸ ಬಸ್ಸಸ್ಸು ತಗೊಂಡ್ವಿ, 7,800 ರಿಕ್ರೂಟ್ಮೆಂಟು ಮಾಡಿದ್ವಿ. ಆಮೇಲೆ ಆ ಸಂದರ್ಭದಲ್ಲಿ ಬಸ್ಸಸ್ಗಳನ್ನ ರಿಫರ್ಬಿಷ್ಮೆಂಟ್ ಅಂತ ಮಾಡಿಕೊಂಡು ಮತ್ತು ಟ್ರಿಪ್ಸ್ನ ಜಾಸ್ತಿ ಮಾಡಿದ್ವಿ. ಯಾಕಂದರೆ ದಿಢೀರಂತ 20-25 ಲಕ್ಷ ಜನ ಪ್ರತಿದಿನ ಜಾಸ್ತಿ ಆದಾಗ ಈಗ 1,84,000 ಟ್ರಿಪ್ಸು ಪ್ರತಿದಿನ ಓಡಾಡ್ತಾರೆ. 1 ಕೋಟಿಗಿಂತಲೂ ಹೆಚ್ಚು ಜನ ಓಡಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಶಾಲಾ ಮಕ್ಕಳಿಗೆ ಸ್ವಲ್ಪ ಒತ್ತಡ ಆಯಿತು. ಆಮೇಲೆ ನಾವು ಯಾರು ರಜೆ ಹಾಕಿದ್ರು ಅವರಿಗೆಲ್ಲ ಕರೆಸ್ಕೊಂಡು ರಿಕ್ರೂಟ್ಮೆಂಟು ಮಾಡಿ, ಮತ್ತು ಅವೆಲ್ಲ ಈ ಕರೋನಾ ಸಂದರ್ಭದಲ್ಲೆಲ್ಲ ತೆಗೆದುಬಿಟ್ಟಿದ್ರು. ಇದು ಕೆಲಸ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ. ಆಗ ಟೆಂಪ್ರರಿಯಾಗಿ ತೊಗೊಂಡಿದ್ರು ಡ್ರೈವರ್ಸ್ನ, ಮೆಕ್ಯಾನಿಕ್ಸ್ನೆಲ್ಲ. ಅವ್ರನ್ನೂ ಕೂಡ ಮುಂದುವರಿಸ್ಕೊಂಡು ಈ ಕಾರ್ಯಕ್ರಮ ಇದುವರೆಗೂ ಕೂಡ 737 ಕೋಟಿ ಜನ ಮಹಿಳೆಯರು ಇದುವರೆಗೂ ಕೂಡ ಓಡಾಡಿದ್ದಾರೆ. ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ. ಅದನ್ನು ಮಾಧ್ಯಮಗಳಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕ್ತಾ ಇರ್ತಾರೆ. ಅದೇನೇ ಇದ್ಕೊಳ್ಳಿ, ಟೋಟಲಾಗಿ ಯಶಸ್ವಿ ಆಗಿದೆ. ಮತ್ತು 700 ಕೋಟಿ ಮಹಿಳೆಯರು ಇಷ್ಟು ಪ್ರಮಾಣದಲ್ಲಿ ಎಲ್ಲೂ ಕೂಡ ಉಚಿತವಾಗಿ ಓಡಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಅರ್ಧ ರೇಟ್ ಇತ್ತು, ಮಹಿಳೆಯರಿಗೆ ಅರ್ಧ ರೇಟು, 10 ರೂಪಾಯಿ ಅಂದರೆ 5 ರೂಪಾಯಿ ಕರ್ಕೊಂಡು ಹೋಗೋರು. ಮತ್ತು ಇದರಲ್ಲೂ ಇತ್ತು, ಅಲ್ಲಿ ಪಂಜಾಬಲ್ಲಿ ಫ್ರೀ ಮಾಡಿದರು. ದೆಹಲಿನಲ್ಲೂ ಕೂಡ ಕೇಜ್ರಿವಾಲ್ ಅವರು ಫ್ರೀ ಮಾಡಿದರು. ದೊಡ್ಡ ರಾಜ್ಯ ನಮ್ಮದೇ ಉಚಿತವಾಗಿ ಕೊಟ್ಟಂಥದ್ದು. ಮತ್ತು ಈಗೆಲ್ಲ ಸುಧಾರಣೆ ಆಗಿದೆ. ಬಸ್ಸಸ್ ಬಂದಿದೆ, ರಿಕ್ರೂಟ್ಮೆಂಟ್ಸ್ ಆಗಿದೆ. ಮತ್ತು ನಾನು ನಮ್ಮ MDಸ್ಗೆಲ್ಲ ಹೇಳಿದ್ದೀನಿ, ಈ ಜೂನ್ಗೆ ಸ್ಕೂಲು ಪ್ರಾರಂಭ ಆಗುತ್ತಲ್ಲ, ಆ ಸಮಯದಲ್ಲಿ ಶಾಲಾ ಮಕ್ಕಳಿಗೆ ತೊಂದರೆ ಆಗದ ರೀತಿ ಈ ಸಲ ಸ್ಪೆಷಲಾಗಿ ಏನಾದರೂ ಒಂದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಅಂತ ಕೂಡ ಹೇಳಿದ್ದೀನಿ. ಮತ್ತು ಜೊತೆಗೆ ನಮಗೆ ಪ್ರಶಸ್ತಿಗಳು ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಗಳಿಗೆ ಒಟ್ಟು 1998ರಲ್ಲಿ ಸಾರಿಗೆ ಸಂಸ್ಥೆಗಳು ಹೊಂದಿದ್ದು 4 ಆಯಿತು. ಒಟ್ಟು 694 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಈ 29 ವರ್ಷದಲ್ಲಿ ಈ ಸಂಸ್ಥೆಗೆ ಕೂಡ ಬಂದಿದೆ. ಸರ್, ಶಕ್ತಿ ಯೋಜನೆ, ಎಸ್ಪೆಷಲಿ ಶಕ್ತಿ ಯೋಜನೆ ಬಂದ ಮೇಲೆ ಕರ್ನಾಟಕದ ಸಾರಿಗೆ ಇಲಾಖೆ ಕಡೆಗೆ ಹಾಗೆ ಇಲ್ಲಿನ ವ್ಯವಸ್ಥೆ ಕಡೆಗೆ ಇಡೀ ಪ್ರಪಂಚ ಗಮನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತು. ನೀವೇ ಲೆಕ್ಕ ಕೊಟ್ಟ ಹಾಗೆ 733 ಕೋಟಿಗೂ ಅಧಿಕ ಪ್ರಯಾಣಿಕರು, ಮಹಿಳೆಯರು ವಿಶೇಷವಾಗಿ ಪ್ರಯಾಣ ಮಾಡಿರೋದು. 19,000 ಕೋಟಿ, ವಿಚ್ ಇಸ್ ಅ ಹ್ಯೂಜ್ ಅಮೌಂಟ್ ಸರ್ಕಾರ ವ್ಯಯ ಮಾಡಿದೆ. ನಂಬರ್ ಸ್ವೀಟ್ ಅನ್ಸುತ್ತೆ ಸರ್, ಬಟ್ ಅಷ್ಟೇ ಹಾರ್ಶ್ ಆಗಿ ಬಾಕಿ ಉಳಿದಿರುವ ಸಂಖ್ಯೆಗಳು ಕೂಡ ಇದೆಯಲ್ಲ ಸರ್, ನಿಮ್ಮ ಗಮನಕ್ಕೂ ಇರುತ್ತೆ. 2023, 24, 25, 26ನೇ ಸಾಲಿನಲ್ಲಿ ಪ್ರತಿ ವರ್ಷ ಕೂಡ 1,100 ಕೋಟಿ, 1,170 ಕೋಟಿ, 2,070 ಕೋಟಿ ಹಿಂಗೆ ಇಲಾಖೆಗೆ ತಲುಪಬೇಕಾಗಿದ್ದ ಹಣ ಪೆಂಡಿಂಗ್ ಆಗ್ತಾ ಇದ್ರೆ ಎಲ್ಲೋ ಬ್ಯಾಲೆನ್ಸ್ ಮಾಡೋ ಕಷ್ಟ ಆಗ್ತಿದೆ ಸರ್ಕಾರಕ್ಕೆ ಅನ್ನಿಸ್ಬಿಡೋಲ್ವಾ? ಒಂದು ಬಾಕಿ ಇದೆ, ಯಾಕಂದರೆ ಅಂಕಿಅಂಶ ನಾನೇ ವಿಧಾನಸೌಧದಲ್ಲಿ ಕೊಟ್ಟಿದ್ದೀನಲ್ಲ, ಬಾಕಿ ಇದೆ. ಜೊತೆಗೆ ಸರ್ಕಾರ ಕೂಡ ಅಷ್ಟೇ ಬೆಂಬಲ ಕೊಟ್ಟಿದೆ. ಉದಾಹರಣೆಗೆ
ನಮ್ಮ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಕಟ್ಟಬೇಕು. ಪ್ರತಿ ವರ್ಷ 700 ಚಿಲ್ಲರೆ ಕೋಟಿ ಇರುತ್ತೆ. 3 ವರ್ಷವೂ ಎಕ್ಸಮ್ಷನ್ ಕೊಟ್ಟರು, ಹತ್ತತ್ರ 2,000 ಕೋಟಿ. ಆಮೇಲೆ ಹಿಂದಿನ ಸರ್ಕಾರ ನಾವು ಅಧಿಕಾರ ಬಂದಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಉಳಿದೋಗಿತ್ತು. ಅವಾಗೆಲ್ಲ ಕರೋನಾದು ಎಲ್ಲ ಬಂದಿತ್ತಲ್ಲ, ಉಳಿದೋಗಿತ್ತು. ಆಗ PF ಅದೆಲ್ಲ ಹಣ ಕೊಟ್ಟೋಕ್ಕಾಗಿರಲಿಲ್ಲ. ಸರ್ಕಾರ ನಮಗೆ 2,000 ಕೋಟಿ ಸಾಲ ಕೊಡಿಸಿ ಸರ್ಕಾರನೇ ತೀರಿಸ್ತಾ ಇದೆ. ಆಮೇಲೆ 7,800 ಬಸ್ಗೆ ಸರ್ಕಾರನೇ ಕೊಟ್ಟರು, ಹಣ ಕೊಟ್ಟಿದೆ. ಹೋದ ವರ್ಷ ಕೂಡ 2,000 ಬಸ್ಗೆ ಹಣ ಕೊಟ್ಟರು. ಈ ವರ್ಷ ಕೂಡ 2,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ. ಆಮೇಲೆ ವೇತನ ಪರಿಷ್ಕರಣೆದು 26 ತಿಂಗಳು ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಲ್ಲ, ಅದಕ್ಕೆ 1,200 ಕೋಟಿ ಅಷ್ಟು ಹಣ ರಾಜ್ಯ ಸರ್ಕಾರನೇ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಸಪೋರ್ಟ್ ಮಾಡಿದ್ದಾರೆ. ಸ್ವಲ್ಪ ಬಾಕಿಯೂ ಇದೆ, ಕೊಡ್ತಾರೆ. ನೀವು ಸಾಲದ ಪ್ರಮಾಣ ಹೇಳಿದ್ರಿ ಸರ್, ಬಿಜೆಪಿ ಬಿಟ್ಟು ಹೋಗಿದ್ದ ಸಾಲದ ಪ್ರಮಾಣ ಇನ್ನೊಂದ್ಸತಿ ರಿಪೀಟ್ ಮಾಡಿ. 4,000 ಕೋಟಿ ನಾನು ಅಧಿಕಾರ ವಹಿಸ್ಕೊಂಡಾಗ 4,000 ಕೋಟಿ ಸಾಲ ಇತ್ತು. ಸರಿ. ಮತ್ತೆ ವೇತನ ಪರಿಷ್ಕರಣೆ ಮಾಡಿರಲಿಲ್ಲ ಅವರು 38 ತಿಂಗಳದು. ಸರಿ. ಅದು ಕೂಡ ಈಗ ನಾವೇ ಕೊಡಬೇಕಾಗಿದೆ. ಈ ವೇತನದ ವಿಚಾರಕ್ಕೆ ಬರೋಣ ಸರ್. ನಾನು ಯಾಕೆ ಮತ್ತೆ ಕೇಳಿದೆ ಬಿಜೆಪಿ ಅವಧಿಯ ಸಾಲದ ಪ್ರಮಾಣ ಅಂದ್ರೆ, ನೀವು 4,000 ಕೋಟಿ ಅಂತಿದ್ದೀರಿ ಸರ್. ನಮಗ್ ಸಿಕ್ಕಿರುವ ಲೆಕ್ಕದ ಪ್ರಕಾರ ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲಿ 7,313 ಕೋಟಿ ಸಾಲ ಪೆಂಡಿಂಗ್ ಇದೆ, ವಿಚ್ ಇಸ್ ಲಾರ್ಜರ್ ದೆನ್ ಬಿಜೆಪಿ ಅವಧಿ. 3 ವರ್ಷ ಆಗಿದೆ ಕಾಂಗ್ರೆಸ್ ಬಂದು. ವೇತನ ಪರಿಷ್ಕರಣೆ ಎಲ್ಲ ಸೇರಿದ್ರೆ ಅಷ್ಟಾಗುತ್ತೆ. ಬಟ್ ಸ್ಟಿಲ್ ಸರ್ 7,000 ಕೋಟಿ ಅಂದ್ರೆ ಇನ್ನು 2 ವರ್ಷ ನಿಮಗೆ ಸಮಯ ಇರೋದು. ಇನ್ನು 2 ವರ್ಷಕ್ಕೆ ಇನ್ನೂ 2,000 ಕೋಟಿ ಅಂತಂದ್ರೆ 9,000 ಕೋಟಿ ನೀವು ಬಿಟ್ಟು ಹೋಗ್ತೀರಿ. ನೀವೇ ಮತ್ತೆ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಬಂದ್ರು ಕೂಡ ಇಟ್ಸ್ ಅ ಹ್ಯೂಜ್ ಅಮೌಂಟ್. ವೇತನ ಪರಿಷ್ಕರಣೆದು 30 ತಿಂಗಳು ಲೆಕ್ಕ ಹಾಕಿ, ನಾವು 26 ತಿಂಗಳೇ ಕೊಟ್ಟಿರೋದು. 8 ತಿಂಗಳದು ಲೆಕ್ಕ ಹಾಕಿದರೆ 4,000 ಕೋಟಿದು ಎಲ್ಲ ಲೆಕ್ಕ ಹಾಕಿದ್ರೆ ಹತ್ತತ್ರ ಅಷ್ಟೇ ಬರುತ್ತೆ. ಯಾಕಂದರೆ ವಿಧಾನಸಭೆಗೆ ನಾನು ಅಂಕಿಅಂಶ ತಪ್ಪು ಕೊಡೋಕ್ಕಾಗಲ್ಲ, ಕರೆಕ್ಟಾಗೇ ಕೊಡಬೇಕು. ಅಲ್ಲಿಗೆ ಸಾಲ ಬಿಜೆಪಿ ಮಾಡ್ತು ಅಂತಂದ್ರೆ ನೀವು ಮಾಡಿದ್ದೀರಿ ಅಂತಾನೆ ಅರ್ಥ ಮಾಡ್ಕೊಳ್ಬೇಕಲ್ಲ ಸರ್. ಈ ನಂಬರ್ಸ್ ಪ್ರಕಾರ ಕೇವಲ ಬಿಜೆಪಿ ಅವಧಿ ಮಾತ್ರ ಅಲ್ಲ, ಹೊಸ ಸಾಲ ಮಾಡಿಲ್ಲ ನಾವು. ಯಾವ ಹೊಸ ಸಾಲ ಕೂಡ ಮಾಡಿಲ್ಲ. ಇವನು ಬಸ್ಸಸ್ ತೊಗೊಳೋದಕ್ಕೆ ಅಲ್ಪ ಪ್ರಮಾಣದಲ್ಲಿ ತೊಗೊಳೋದು ಬಿಟ್ಟರೆ ನಾವು ಹೊಸ ಸಾಲ ನಾವು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಸರ್ಕಾರನೇ ಸಾಲ ಮಾಡಿ ಸರ್ಕಾರನೇ ತೀರಿಸ್ತಾ ಇದೆ. ನಾವು ಹೊಸ ಸಾಲ ಯಾವುದು ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ನಾನು BJP ಅವ್ರದ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆಗೇನಾಯಿತು, BJP ಸರ್ಕಾರದಲ್ಲಿ 2021ರಲ್ಲಿ ಕರೋನಾ ಬಂತು. ಕರೋನಾ ಬಂದಂಥ ಸಂದರ್ಭದಲ್ಲಿ ಪೂರ್ತಿ ನಷ್ಟ ಆಗೋಯ್ತು ಸಂಸ್ಥೆಗಳಿಗೆ. ಆ ಸಂಸ್ಥೆ ನಷ್ಟ ಆಯಿತು. ಆ ಕಾಲದಲ್ಲಿ BJP ಸರ್ಕಾರದಲ್ಲೂ ಕೂಡ ಬೊಮ್ಮಾಯಿಯವರು ಸ್ಯಾಲ್ರೀಸ್ಗೂ ಹಣ ಕೊಟ್ಟಿದ್ದಾರೆ. ಆಮೇಲೆ ಡೀಸೆಲ್ಗೂ ಕೂಡ ಹಣ ಕೊಟ್ಟಿದ್ದಾರೆ. ಡೀಸೆಲ್ಗೂ ಕೂಡ ಅವರು ಕೂಡ ಹಣ ಕೊಟ್ಟಿದ್ದಾರೆ. ಅದರಿಂದ ಅದು ಉಳಿದೋಯ್ತು. ನಾನೇನು ಬ್ಲೇಮ್ ಮಾಡ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರೇ, ತಮಗೆ ತಾವು ಈ ಇಲಾಖೆಯ ಶಕ್ತಿ ಯೋಜನೆಯನ್ನ ತಮ್ಮ ಇಲಾಖೆಯಿಂದ ಜಾರಿಗೆ ತಂದು ತಮಗೊಂದು ಸಾರ್ಥಕತೆ ಇದೆಯಾ, ಯಶಸ್ಸು ಅಂತ ಹೇಳ್ತಾ ಇದ್ದೀರಿ? ಆಮೇಲೆ ಈಗ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ 4 ವರ್ಷ 4 ತಿಂಗಳು. ಆವಾಗ ನಮ್ಗೆ ಸಮಸ್ಯೆಗಳಿರಲಿಲ್ಲ, ಎಲ್ಲ ಸುಸ್ಥಿತಿನಲ್ಲೇ ಇತ್ತು. ಅಟ್ಲೀಸ್ಟ್ ನಾವು 1 ವರ್ಷ ಲಾಭದಲ್ಲಿತ್ತು, ಉಳಿದಾಗೆ ನೋ ಪ್ರಾಫಿಟ್ ನೋ ಲಾಸಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಸಾರಿಗೆ ಸಂಸ್ಥೆಗಳು ನಮ್ಮ ಕರ್ನಾಟಕ ಅಂತಲ್ಲ, ಭಾರತ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸರ್ಕಾರ ನಡೆಸುವಂಥ ಸಾರಿಗೆ ಸಂಸ್ಥೆಗಳು ಲಾಭದ ದೃಷ್ಟಿಯಿಂದ ಯಾರೂ ನಡೆಸೋಕೆ ಹೋಗಲ್ಲ. ಯಾಕಂದರೆ ನಮ್ಮ 25,000 ಹಳ್ಳಿಗಳಿದೆ. ನಾವು ಸಂಪರ್ಕ ಕೊಡಬೇಕಾಗಿದ್ದರೆ ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಾವು 30% ಬಸ್ಸುಗಳು ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ನಾವು ಓಡಿಸ್ತೀವಿ. ಇನ್ನು 30-35% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸು ಆದರೂ ನಾವು ಓಡಿಸ್ತೀವಿ, ಜನಕ್ಕೆ ಸೌಕರ್ಯ ಕೊಡಬೇಕು ಅಂತ. ಆದರೆ ಪ್ರೈವೇಟ್ ಆಪ್ರೇಟರ್ಸು, ನಾನೇ ಪ್ರೈವೇಟ್